ಹಾವು ಯಾವುದೇ ಕಾರಣಕ್ಕೂ ಹಾಲು ಕುಡಿಯೋದಿಲ್ಲ. ನಮ್ಮ ಜನ ಏನಂದ್ರೆ ನಾಗರ ಪಂಚಮಿಗೆ ಹಾವಿಗೆ ಹುತ್ತಕ್ಕೆಲ್ಲ ಹಾಲೆಲ್ಲ ಉಯ್ತಾರೆ. ಸೊ ಹುತ್ತ ಬಂದು ಗೆದ್ಲು ಕಟ್ಟಿರೋ ಮನೆ. ಸೊ ಹಾವು ಏನ್ ಮಾಡುತ್ತೆ ಅಂದ್ರೆ ಊಟ ಏನೋ ಸಿಗುತ್ತಾ ಅಂತ ಗೆದ್ಲು ಹೋಲ್ಸ್ ಎಲ್ಲಿರುತ್ತೆ ಗೆದ್ಲುಗಳು ಕಟ್ಟಿರೋ ಮನೆಗಳು ಅದ್ರೊಳಗೆ ಹೋಗಿ ಸೇರ್ಕೊಳ್ಳುತ್ತೆ. ಊಟ ಗಿಟ ಸಿಗುತ್ತೆ, ಇಲಿ ಹೆಗಣ ಆಗ್ಲಿ ಅದೇ ಸಿಗುತ್ತೆ ಅಂತ. ಸೊ ನಮ್ ಜನ ಏನ್ ಮಾಡ್ತಾರೆ, ಹಾಲು ಕುಡಿಯುತ್ತೆ ಅಂತ ಹುತ್ತು ಕಾಲು ಇದ್ದು ಅಲ್ಲಿರೋ ಚಿಕ್ಕ ಚಿಕ್ಕ ಸಣ್ಣ ಪ್ರಾಣಿಗಳನ್ನು ನಾಶ ಮಾಡ್ತಾರೆ. ಸೊ ಹಂಗಾಗಿ ಜನಕ್ಕೆ ಆದಷ್ಟು ಈ ನಾಗರ ಪಂಚಮಿಗೆ ಯಾವತ್ತೂ ಮಾಮೂಲಿ ಹಾಲನ್ನ ಹುತ್ತು ಕುಯ್ಬೇಡಿ. ಸೊ ಹಾಲನ್ನ ಯಾವ್ದನ್ನ ನಾಯಿ ಮರಿಗಳಿಗೆ ಹಾವುಗಳು ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ ತೊಂದರೆ ಕೊಡುವುದಿಲ್ಲ. ಮನುಷ್ಯರಿರೋ ಕಡೆ ಹಾವು ಬರುತ್ತೆ, ಆದ್ರೆ ಹಾವು ಯಾವುದೇ ಕಾರಣಕ್ಕೂ ಮನುಷ್ಯರನ್ನ ನೋಡಿದ ತಕ್ಷಣ ಅಟ್ಟಿಸ್ಕೊಂಡ್ ಕಚ್ಚೋದು ಆತರ ಎಲ್ಲ ಮಾಡೋದಿಲ್ಲ. ಅದು ನಾವೆಷ್ಟೋ ಭಯ ಬೀಳ್ತೀವೋ ನಮಗಿಂತ 100 ಪಟ್ಟು ಭಯ ಬಿದ್ದು ಓಡೋಗೋಕೆ ಟ್ರೈ ಮಾಡ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಜನ ಈ ಮೂಢನಂಬಿಕೆ ನಂಬೇಡಿ. ಹಾವು ರಿವೆಂಜ್ ತೊಗೊಳ್ಳೋದು ಬರೀ ಫಿಲಮ್ ಅಲ್ಲಿ ಮಾತ್ರ. ಸೊ ನಿಜ ಜೀವನದಲ್ಲಿ ಹಾವು ಯಾವತ್ತೂ ರಿವೆಂಜ್ ತಗೊಳ್ಳಲ್ಲ. ಸೊ ಇವಾಗ ನಾವು ಹಾವುಗೆ ಹೊಡೆದ್ಬಿಟ್ಟಿದೀವಿ, ಸೊ ಹಾವು ನಮ್ಗೆ ರಿವೆಂಜ್ ತಗೊಳುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ಹಾವುಗಿರೋದು 12 ವರ್ಷ ಆಯ್ಸು. ಅದಕ್ಕೆ ನಿನಗೆ ಯಾರನ್ನ ಇವಾಗ ಹಾವು ಹೊಡೆದ್ರೆ ನಿನ್ಗೆ 12 ವರ್ಷ ನಿನಗೆ ರಿವೆಂಜ್ ಹಾವು ತಗೊಳುತ್ತೆ ಅನ್ನೋದೆಲ್ಲ ಮೂಢನಂಬಿಕೆ. ಸೊ ಹಾವು ಸರ್ವೈವ್ ಆಗೋದೇ 12 ವರ್ಷ. ಹಂಗಾಗಿ ಜನ ಆ ಥರ ಹೇಳ್ತಾರೆ. ಸೊ ಯಾವುದೇ ಮೂಢನಂಬಿಕೆ ಆಗಲಿ ನಂಬೇಡಿ, ಹಾವು ಯಾವುದೇ ರಿವೆಂಜ್ ತರ ತಗೊಳ್ಳಲ್ಲ. ಕೆರೆ ಹಾವು ನಾಗರ ಹಾವು ಮೇಟ್ ಮಾಡಿ ಮರಿಗಳು ಮಾಡುತ್ತೆ ಅನ್ನೋದು ಜನಗಳಿಗೆ ಇವಾಗ ಮೂಢನಂಬಿಕೆ ಇದೆ. ಯಾವುದೇ ಕೆರೆ ಹಾವು ನಾಗರ ಹಾವು ಜೊತೆಲಿ ಇರಲ್ಲ. ನಾಗರ ಹಾವು ಸಪ್ರೇಟ್ ಆಗಿರುತ್ತೆ, ಕೆರೆ ಸಪ್ರೇಟ್ ಆಗೇ ಇರುತ್ತೆ. ಸೊ ನಮ್ಮಲ್ಲಿರೋ ಜನ ಅನ್ಕೊಂತಾರೆ ಒಂದು ನಾಗರ ಹಾವು ನೋಡಿದ್ರೆ ಇನ್ನೊಂದು ಕೆರೆ ಹಾವು ಇರುತ್ತೆ ಅನ್ಕೋತಾರೆ. ಸೊ ಕೆರೆ ಹಾವು ನೋಡ್ರಿ ಇನ್ನೊಂದು ನಾಗರ ಹಾವು ಸುತ್ತಮುತ್ತ ಇದೆಯಾ ನೋಡಿ ಸರ್ ಅಂತಾರೆ ನಾವು ಹೋದಾಗ. ಸೊ ಅವರು ಅದೇ ಹೇಳೋದು, ಅದೆಲ್ಲ ಸುಳ್ಳು. ಯಾವ ಹಾವು ಜೊತೆಲಿ ಇರಲ್ಲ, ಒಂದೊಂದು ಹಾವು ಸಪ್ರೇಟ್ ಇರುತ್ತೆ. ಮೇಟಿಂಗ್ ಮಾಡಲ್ಲ, ಫಸ್ಟ್ ಕಾಂಬಾಟ್ ಆಗುತ್ತೆ ಅಂದ್ರೆ ಜಗಳ ಆಗುತ್ತೆ ಎರಡು ಮೇಲ್ ಮಧ್ಯೆ. ಸೊ ಯಾವ ಮೇಲ್ ಅವ್ನ್ ಬಲಶಾಲಿ ಅಂತ ಗೊತ್ತಾಗುತ್ತೋ ಅವನಿಗೆ ಫಿಮೇಲ್ ಬಂದು ಇದು ಮೇಟ್ ಆಗೋದು. ಸೊ ಅದು ನಾವು ನೋಡಿದಂಗೆ ಜನ ನೋಡೋದು ಅದು ಮೇಟಿಂಗ್ ಅಲ್ಲ, ಅದು ಬಂದು ಕಾಂಬಾಟ್, ಅದು ಕಿತ್ತಾಡುತ್ತೆ 2 ಹಾವುಗಳು ಮೊದಲು. ಸೊ ಯಾವ್ದು ನಾನ ಬಲಶಾಲಿ ತೋರ್ಸಕ್ಕೆ 2 ಹಾವು ಫಸ್ಟ್ ಫೈಟ್ ಆಡಿ, ಸೊ ಯಾರು ವಿನ್ ಆಗ್ತಾರೆ ಅದಕ್ಕೆ ಹೆಣ್ಣು ಹಾವು ಬಂದು ಮೇಟ್ಗೆ ರೆಡಿ ಆಗುತ್ತೆ. ಮೇಟ್ ಆಗೋದು ನಿಮ್ಗೆ ಗೊತ್ತೇ ಆಗಲ್ಲ, ಬರೀ ಕಾಂಬಾಟ್ ಮಾತ್ರ ನೋಡ್ಬೋದು ನೀವು. ಮೇಟ್ ಆಗೋದು ಎಲ್ಲೋ ಒಂದ್ ಕಡೆ ಇದೆ. ಅದೇ ಆ ಕಾಂಬಾಟ್ ನೋಡಿದಾಗ ನಿಮ್ಗೆ ಅಟ್ಟಿಸ್ಕೊಂಡ್ ಬರೋದು ಅದೆಲ್ಲ ಏನು ಮಾಡಲ್ಲ. ಸೊ ಗಾಬರಿಗೆ ಹಾವು ಹೆಂಗ್ ನುಗ್ಬೇಕು ಅವ್ನು ನುಗ್ಗುತ್ತಲ್ಲ, ಅವಾಗ ಅದನ್ನ ಜನ ಅಟ್ಟಿಸ್ಕೊಬಾರ್ದು ಅಂತ ಅನ್ಕೊಂತಾರೆ. ಈಗ ನಿಮ್ಮ ಮನೆ ಅಂಗಳದಲ್ಲಾಗ್ಲಿ, ನಿಮ್ಮ ಮನೆ ಕಾಂಪೌಂಡ್ ಒಳಗೆ ಅಕ್ಕಪಕ್ಕ ಹಾವು ಕಂಡ್ರೆ ನೀವೇನ್ ಮಾಡೋದು ಇಷ್ಟೇ. ಸೊ ಒಬ್ರು ಯಾರನ್ನ ಹಾವು ಯಾವ ಜಾಗದಲ್ಲಿ ಇದೆ ಅನ್ನೋದು ನೋಡ್ಕೋಬೇಕು, ಯಾವ ಜಾಗಕ್ಕೆ ಹೋಗೋದು. ಯಾಕಂದ್ರೆ ಹಾವು ಒಂದೇ ಕಡೆ ಇರಲ್ಲ. ಯಾವ ನಿಮ್ಮ ಮನೆ ಕಾಂಪೌಂಡ್ ಒಳಗೆ ಎಂಟ್ರಿ ಆಯ್ತು ಅಂದ್ರೆ ನಿಮ್ಮ ಮನೆ ಕಾಂಪೌಂಡ್ ಒಳಗಡೆ ಅಕ್ಕಪಕ್ಕ ಇಲ್ಲ ಈ ಪಾರ್ಟ್ ಸಂದಿಲೋ, ನೀವು ಸಿಲಿಂಡರ್ ಮಾಡಿರುತ್ತೆ ಸಿಲಿಂಡರ್ ಸಂದಿಗೋ ಇಲ್ಲ ಚಪ್ಪಲಿ ಸ್ಟ್ಯಾಂಡ್ ಸಂದಿಗೋ ಹೋಗಿರುತ್ತೆ. ಸೊ ಮೇನ್ ಆಗಿ ಜನ ಗಾಬರಿ ಬೀಳ್ಬಾರ್ದು. ಒಬ್ರು ಯಾರನ್ನ ದೂರದಿಂದ ಹಾವು ಯಾವ ಜಾಗಕ್ಕೆ ಸೇರ್ಕೊಳ್ಳುತ್ತೆ ಅನ್ನೋದು ನೋಡ್ಕೋಬೇಕು. ಇನ್ನೊಂದು ಬಂದು ನಿಮ್ಗೆ ನಿಯರ್ ಬೈ ಯಾರನ್ನ ಹಾವು ಹಿಡಿಯೋರಾಗಿರ್ಲಿ, ಸಂರಕ್ಷಣೆ ಮಾಡೋರಾಗಿರ್ಲಿ, ಅವ್ರನ್ನ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಅವ್ರಿಗೆ ಹೇಳ್ಬೇಕಿಂತ ಜಾಗದಲ್ಲಿ ಒಂದು ಹಾವು ಸರ್ ನೋಡ್ಬೋದು. ಯಾವತ್ತೂ ಜನ ಸೇರ್ಸಕ್ ಹೋಗ್ಬೇಡಿ ಹಾವು ಬಂದಾಗ. ಸೊ ಹಾವು ಬಂದಾಗ ನೀವು ಒಬ್ರು ಯಾರು ಸೈಲೆಂಟ್ ಆಗಿ ನೋಡ್ಕೋತೀರ, ಹಾವು ಏನು ಕೊರತೆ ಇಲ್ದಾಗ ಸಂರಕ್ಷಣೆ ಮಾಡ್ಬೋದು, ಜನಕ್ಕೂ ಏನೂ ತೊಂದರೆ ಆಗಲ್ಲ. ಸೊ ನಾಗ ಪಂಚಮಿ ಅನ್ನೋದು ಹಾವಿಗೆ ಸೇರಿರ್ಬೋದು, ಬಟ್ ಹುತ್ತಕ್ಕೂ ಮತ್ತೆ ಹಾವುಗೂ ಏನು ಸಂಬಂಧ ಇಲ್ಲ. ಸೊ ಹುತ್ತ ಬಂದು ಗೆದ್ಲು ಮನೆ. ಹಾವುಗಳೇನಂತೆ ಗಾಬರಿಗೆ ಆ ಬಿಲ್ಲುದೊಳಗಡೆ ಹೋಗಿ ಸೇರ್ಕೊಂಡು ಅಲ್ಲಿ ಏನೋ ಶೆಲ್ಟರ್ ತಗೊಳಕ್ ಹೋಗುತ್ತೆ ಹೊರತು ಯಾವ ನಮ್ಮ ಇದರಲ್ಲಿ ಹುತ್ತದ ಕಟ್ಟಿರೋದ್ರಲ್ಲಿ ಯಾವ ಹಾವು ಬದುಕಲ್ಲ. ಅದಕ್ಕೂ ಯಾಕಂದ್ರೆ ಹಾವು ಯೂಶಲ್ ಆಗಿ ರ್ಯಾಟ್ ಹೋಲ್ಸ್ ಅಂದ್ರೆ ಹಿಲಿ ಬಿಲಗಳಲ್ಲಿ ಅಲ್ಲಿ ಊಟ ಹುಡ್ಕೊಂಡು ಹೋಗುತ್ತೆ ಹೊರತು ಯಾವ ಹುತ್ತದಲ್ಲಾಗ್ಲಿ ಹಾವುಗಳಿರಲ್ಲ. ಹುತ್ತ ಸಪ್ರೇಟ್, ಹಾವೇ ಸಪ್ರೇಟ್. ಯಾರು ದಯವಿಟ್ಟು ಹುತ್ತಕ್ಕೆ ಹಾಲು ಅದ್ರಲ್ಲಿರೋ ಸಣ್ಣ ಜೀವಿಗಳನ್ನ ಹಾಳು ಮಾಡಬೇಡಿ.